ಪ್ರೆಗ್ನೆನ್ಸಿಯಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಹೊಟ್ಟೆ ನೋವು. ಇದು ಹೊಟ್ಟೆ ನೋವು ತುಂಬಾ ಜನಕ್ಕೆ ಹಲವಾರು ಬಗೆಯಲ್ಲಿ ಕಂಡುಬರುತ್ತೆ. ಕೆಲವೊಬ್ಬರಿಗೆ ತುಂಬಾ ನೋವು ತರನೇ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಏನೋ ಸ್ವಲ್ಪ ಜಗ್ಗದಂಗೆ ಇರುತ್ತೆ. ಕೆಲವೊಬ್ಬರಿಗೆ ನೋವು ತರ ಇರಲ್ಲ, ಬಟ್ ಏನೋ ಒಂಥರ ಡಿಸ್ಕಂಫರ್ಟ್, ಕೆಳಗಡೆ ಯೋನಿ ಭಾಗದಲ್ಲಿ ಏನೋ ಒಂದು ಪ್ರೆಷರ್ ಇರೋ ಹಾಗೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಂತ ನೋವು ಕಂಡು ಬಂದಲ್ಲಿ ಯಾವುದು ನಾರ್ಮಲ್, ಯಾವುದು ಅಬ್ನಾರ್ಮಲ್? ನಾರ್ಮಲ್ ಆಗಿದ್ರೆ ಯಾವ ಕಾರಣಕ್ಕಾಗಿ ಕಂಡು ಬರುತ್ತೆ, ಅಬ್ನಾರ್ಮಲ್ ಇದ್ರೆ ಯಾವ ಕಾರಣ ಇರಬಹುದು, ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಅಥವಾ ಯಾವಾಗ ನಾವು ಚಿಂತೆ ಮಾಡೋಷ್ಟು ಇರಲ್ಲ ಅನ್ನೋದನ್ನ ನೋಡೋಣ. ಓಕೆ, ಅಂಡ್ ಆಲ್ಸೋ ಈ ರೀತಿಯಂತ ನೋವು ಕಂಡು ಬಂದ್ರೆ ಮನೆಯಲ್ಲೇ ಯಾವ ಒಂದು ಕ್ರಮವನ್ನ ಅನುಸರಿಸೋದ್ರಿಂದ ನೋವನ್ನ ಕಮ್ಮಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಓಕೆ, ಮೊದಲನೇದಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದ್ರೆ ಪ್ರೆಗ್ನೆನ್ಸಿ ಮುಂಚೆ ಏನಿರುತ್ತೆ ಅಂತಂದ್ರೆ, ನಮ್ಮ ಯೂಟ್ರಸ್ ಅಂತಂದ್ರೆ ಗರ್ಭಕೋಶ ಏನಿರುತ್ತೆ ಅದು ಒಂದು ಸುಮಾರು 7 ಸೆಂಟಿಮೀಟರ್, 7ರಿಂದ 8 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದು ನಮ್ಮ ಮುಷ್ಟಿ ಗಾತ್ರ ಇರುತ್ತೆ. ಓಕೆ, ಒನ್ಸ್ ಪ್ರೆಗ್ನೆನ್ಸಿ ಆದ್ಮೇಲೆ ಮಗು ಒಳಗಡೆ ಬೆಳೀತಾ ಹೋಗುತ್ತೆ ಅಲ್ವಾ. ಮಗು ಏನಿಲ್ಲ ಅಂತಂದ್ರೂ ಒಂದು 2.5-3 kg, 3.5 kg ಅಷ್ಟು ತನಕನು ಬೆಳೆಯುತ್ತೆ. ಅಂಡ್ ಆಲ್ಸೋ ಇದ್ರ ಸುತ್ತ ಇರುವಂತಹ ನೀರು ಮತ್ತೆ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಪ್ಲೆಸೆಂಟಾ ಏನಿದೆ, ಇದೆಲ್ಲದನ್ನು ಸಹ ಗರ್ಭಕೋಶ ಹಿಡಿದಿಟ್ಕೊಳ್ಬೇಕಾಗಿ ಬರುತ್ತೆ, ಅಂದ್ರೆ ಅಕೊಮಡೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಗರ್ಭಕೋಶದ ಗಾತ್ರನೂ ಸಹ ಕ್ರಮೇಣವಾಗಿ ಹೆಚ್ಚು ಆಗ್ತಾ ಹೋಗುತ್ತೆ. ಓಕೆ, ಇದು ಬಹಳಷ್ಟು ಪಟ್ಟು ಹೆಚ್ಚು ಗಾತ್ರದಲ್ಲಿ ಮತ್ತೆ ಅದರದ ವೆಯ್ಟ್ ಅಲ್ಲೂ ಕೂಡ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಹೆಚ್ಚಾಗುವಾಗ ಅದರ ಸುತ್ತಮುತ್ತ ಇರುವಂತಹ ಲಿಗಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಇದು ಒಂದು ದಾರದ ರೀತಿ ಸ್ಟ್ರಕ್ಚರ್ಸ್. ಈ ಯೂಟ್ರಸ್ ನಮ್ದ ಕೆಳಗಡೆ ಭಾಗದಲ್ಲಿ ಹಿಡಿದಿಟ್ಕೊಳ್ಳೋದಿಕ್ಕೆ ಅದ್ರ ಸುತ್ತ ಕೆಲವೊಂದು ಸ್ಟ್ರಕ್ಚರ್ಸ್ ಅಥವಾ ಲಿಗಮೆಂಟ್ಸ್ ಇರುತ್ತೆ. ಈ ಗರ್ಭಕೋಶ ಬೆಳೆಯುವಾಗ ಇದು ಕೂಡ ಸ್ಟ್ರೆಚ್ ಆಗುತ್ತೆ. ಈ ಲಿಗಮೆಂಟ್ ಸ್ಟ್ರೆಚ್ ಆಗ್ತಿರುವ ಕಾರಣಕ್ಕೆ ಈ ರೀತಿಯಂತಹ ನೋವುಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಇದು ಎಸ್ಪೆಷಲಿ ನಿಮ್ದು ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ಇಂಥವ್ರಲ್ಲಿ ನೋವು ಹೆಚ್ಚು ಇರುತ್ತೆ. ಓಕೆ, ಇದು ಸಾಮಾನ್ಯವಾಗಿ ಬರುವಂತ ಇದು ರೌಂಡ್ ಲಿಗಮೆಂಟ್ ಪೇನ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಸ್ವಲ್ಪ ಅವರು ಮೂವ್ಮೆಂಟ್ ಮಾಡುವಾಗ ಅಥವಾ ಜರ್ಕಿ ಮೂವ್ಮೆಂಟ್, ಸಡನ್ ಆಗಿ ಎದ್ದೇಳುವಾಗ ಅಥವಾ ಆ ಸೈಡ್ ಈ ಸೈಡ್ ತಿರುಗುವಾಗ ಸಹ ಈ ರೀತಿಯಂತ ನೋವು ಹೆಚ್ಚಾಗುತ್ತೆ. ಓಕೆ, ಈ ರೀತಿಯಂತ ನೋವುಗಳೇನಾಗುತ್ತೆ, ಬರುತ್ತೆ ಹೋಗುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಸಹ ಇದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಂತ ನೋವಿಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇಲ್ಲ. ಓಕೆ, ಮತ್ತೆ ಇನ್ನೊಂದ್ಸಲ ಏನ್ ಕಾರಣ ಇರಬಹುದು ಅಂತಂದ್ರೆ, ಕೆಲವೊಬ್ಬರಿಗೆ ತುಂಬಾ ವಾಮಿಟಿಂಗ್ ಇರುತ್ತೆ. ಎಸ್ಪೆಷಲಿ ಫಸ್ಟ್ 3 months ಅಲ್ಲಿ ವಾಮಿಟಿಂಗ್ ಇರುತ್ತೆ. ಸರಿಯಾಗಿ ನೀರು ಕುಡಿದೆ ಹೋದ್ರೆ ಡಿಹೈಡ್ರೇಷನ್ ಆಗುತ್ತೆ. ಇನ್ನು ಕೆಲವೊಬ್ರು ಥಂಡಿ ವಾತಾವರಣದಲ್ಲಿದ್ರೆ ಅಥವಾ ಚಳಿಗಾಲ ಮಳೆಗಾಲದಲ್ಲಿದ್ರೆ ನೀರು ಕುಡಿಯೋದನ್ನೇ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಡಿಹೈಡ್ರೇಷನ್ ಆದ್ರೂ ಸಹ ಈ ರೀತಿಯಂತ ನೋವು ಕಂಡು ಬರುತ್ತೆ. ಓಕೆ, ಇನ್ನೊಂದು ಕಾರಣ ಏನು ಅಂತಂದ್ರೆ ಕಾನ್ಸ್ಟಿಪೇಷನ್. ಫಸ್ಟ್ ಏನು ಅಂತಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಬರೋದು ಸಹ ಕಾಮನ್ ಇರುತ್ತೆ. ಈ ರೀತಿಯಂತಹ ಮೋಷನ್ ಗಟ್ಟಿಯಾಗಿ ಹೋಗೋದು, ಅಥವಾ 2 ದಿನಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ನೀವು ಮೋಷನ್ಗೆ ಹೋಗ್ತಿದ್ದೀರಾ ಅಂದ್ರೆ ಆ ಕಾರಣದಿಂದನೂ ಸಹ ಈ ರೀತಿಯಂತ ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು. ಇನ್ನೊಂದೇನು ಅಂತಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನ್ ಹೆಚ್ಚಾಗುತ್ತೆ. ಈ ರೀತಿ ಹೆಚ್ಚಾಗೋದ್ರಿಂದ ಅದು ನಮ್ಮ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಮತ್ತೆ ಇಂಟೆಸ್ಟೈನಲ್ ಮೊಟಿಲಿಟಿ ಅಥವಾ ಕರುಳಿನ ಚಲನೆ ಏನಿರುತ್ತಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಈ ಹಾರ್ಮೋನ್. ಈ ಕಾರಣದಿಂದ ನಮಗೆ ಸ್ವಲ್ಪ ಬ್ಲೋಟಿಂಗ್ ಸೆನ್ಸೇಷನ್, ಹೊಟ್ಟೆ ಸ್ವಲ್ಪ ಉಬ್ಬದ ಹಂಗೆ ಅಥವಾ ಏನೋ ಒಂದು ಡಿಸ್ಕಂಫರ್ಟ್ ತರನೂ ಸಹ ಕಾಣಿಸ್ಕೊಳ್ಬಹುದು. ಓಕೆನಾ. ಸೊ ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಇನ್ ಕೇಸ್ ಏನಾದ್ರೂ ಒಂದ್ 2-3 ದಿನದಿಂದ ನಿಮ್ಗೆ ಫಿಸಿಕಲ್ ಎಕ್ಸರ್ಷನ್ ಜಾಸ್ತಿ ಆಗಿದ್ರೆ, ಹೆಚ್ಚು ಓಡಾಟ ಆಗಿದ್ರೆ, ಸ್ವಲ್ಪ ಆಯಾಸ ಆಗಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ. ನೋವು ಕಂಡು ಬಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರಿಂದನೂ ಸಹ ಈ ರೀತಿಯಂತ ನೋವು ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ್ಲೂ ಒಂದು 3 to 4 ಲೀಟರ್ಸ್ ನೀರು ನೀವು ಕುಡಿಲೇಬೇಕು. ಓಕೆನಾ. ವಾಮಿಟಿಂಗ್ ಇದ್ದಾಗ ನೀವು ಒಂದೇ ಸಲ 1 ಗ್ಲಾಸ್ ಪೂರ ನೀರ್ನ ಒಂದೇ ಸಲ ಕುಡಿಬೇಕು ಅಂತ ಇಲ್ಲ. ಆರಾಮಾಗಿ ಕೂತ್ಕೊಳ್ಳಿ, 1 ಗ್ಲಾಸ್ ನೀರು ತಗೊಳ್ಳಿ, ಸಿಪ್ ಬೈ ಸಿಪ್ ನಿಧಾನವಾಗಿ ಸ್ವಲ್ಪ ಟೈಮ್ ತಗೊಂಡು ಕುಡಿಯೋದ್ರಿಂದ ನಿಮ್ಗೆ ವಾಮಿಟಿಂಗ್ ಆಗಲ್ಲ, ಮತ್ತೆ ಡಿಹೈಡ್ರೇಷನ್ ಸಹ ಆಗಲ್ಲ. ಅದಲ್ಲದೆ ಮೆಗ್ನೀಷಿಯಂ ಇರುವಂತಹ ಹೆಚ್ಚು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದನೂ ಸಹ ಈ ಅಬ್ಡಾಮಿನಲ್ ಕ್ರಾಂಪ್ಸ್ ಅಥವಾ ಸಣ್ಣ ಪುಟ್ಟದಾಗಿ ಬರುವಂತ ಹೊಟ್ಟೆ ನೋವನ್ನ ನಾವು ನಿವಾರಿಸ್ಕೊಳ್ಬಹುದು. ಅಂದ್ರೆ ಹೆಚ್ಚು ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ, ಹಣ್ಣುಗಳಲ್ಲಿ ನೋಡಿದ್ರೆ ಬಾಳೆಹಣ್ಣು, ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು, ಅವೊಕಡೋಸ್ ಅಲ್ಲೂ ಸಹ ಹೆಚ್ಚು ಸಿಗುತ್ತೆ. ನೀವು ಪ್ರತಿದಿನ ಬೆಳಗ್ಗೆ ಒಂದು ಪುಟ್ಟ ಬಾಳೆ ಅಥವಾ ಏಲಕ್ಕಿ ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಸಹ ನೀವು ಅವಾಯ್ಡ್ ಮಾಡಬಹುದು. ಅಲ್ಲದೆ ಈ ಮಸಲ್ ಕ್ರಾಂಪ್ಸ್ ಸಹ ನೀವು ಅವಾಯ್ಡ್ ಮಾಡಬಹುದು. ಹೆಚ್ಚು ಸೊಪ್ಪು ಮತ್ತೆ ತರಕಾರಿಗಳು, ಸೊಪ್ಪಿನಲ್ಲೂ ಒಂದು ದಂಟಿನ ಸೊಪ್ಪು ಆಗಿರಬಹುದು ಅಥವಾ ಸ್ಪಿನಾಚ್,
ಅಂದ್ರೆ ಪಾಲಕ್ ಸೊಪ್ಪು ಆಗಿರಬಹುದು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ತಿನ್ನೋದ್ರಿಂದನೂ ಸಹ ನಿಮ್ಗೆ ಹೆಚ್ಚಿನ ಮೆಗ್ನೀಷಿಯಂ ಸಿಗುತ್ತೆ. ಮತ್ತೆ ಈ ರೀತಿ ಕ್ರಾಂಪ್ಸ್ ನ ನೀವು ಅವಾಯ್ಡ್ ಮಾಡಬಹುದು. ಅಲ್ಲದೆ ಬೇರೆದು ಯಾವುದು ಅಂತಂದ್ರೆ ಆಲ್ಮಂಡ್ಸ್ ಆಗಿರಬಹುದು, ಖರ್ಜೂರ ಮತ್ತೆ ಅಂಜೂರದಿಂದನೂ ಸಹ ಮೆಗ್ನೀಷಿಯಂ ಹೆಚ್ಚು ಸಿಗುತ್ತೆ, ಕ್ರಾಂಪ್ಸ್ ನ ಅವಾಯ್ಡ್ ಮಾಡಬಹುದು. ಓಕೆ, ಇನ್ನೊಂದೇನು ಅಂತಂದ್ರೆ ನೀವು ಹೆಚ್ಚು ಸೊಪ್ಪು ತರಕಾರಿ ತಿನ್ನೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಕೂಡ ಅವಾಯ್ಡ್ ಮಾಡಬಹುದು. ಓಕೆನಾ. ಅಂಡ್ ಇನ್ನೊಂದೇನು ಅಂತಂದ್ರೆ ನೀವು ಊಟ ಮಾಡಿದ ತಕ್ಷಣ ಕೆಲವೊಬ್ರು ಆಯಾಸ ಆಯ್ತು ಅಂತ ಮಲಗ್ ಬಿಡೋರು ಇರ್ತಾರೆ. ಸೊ ಆ ರೀತಿ ತಪ್ಪನ್ನ ಮಾಡಬೇಡಿ. ಅಟ್ಲೀಸ್ಟ್ ನೀವು ಏನೇ ತಿಂದ ಮೇಲೆ ನಿಮ್ ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ, ರಾತ್ರಿ ಊಟ ಆದ್ಮೇಲೆ ಒಂದು ಅಟ್ಲೀಸ್ಟ್ ಅಂತಂದ್ರು ಒಂದು 1.5 hours ಇಮಿಡಿಯೇಟ್ ಆಗಿ ಹೋಗಿ ಮಲ್ಕೊಂಡ್ಬಿಡ್ಬೇಡಿ. ಒಂದು 1.5 hours ಸ್ವಲ್ಪ ಎದ್ದು ಓಡಾಡಿ. ಅಂದ್ರೆ ಅಪ್ರೈಟ್ ಪೊಸಿಷನ್ ಇರೋದ್ರಿಂದ ನಿಮ್ಗೆ ಬ್ಲೋಟಿಂಗ್ ಸೆನ್ಸೇಷನ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಸೊ ಇದೆಲ್ಲದನ್ನು ಸ್ವಲ್ಪ ನಾರ್ಮಲ್. ಓಕೆನಾ. ಇದಕ್ಕೇನು ಹೆದರಿಕೆ ಪಡುವಷ್ಟು ಇಲ್ಲ. ಈ ರೀತಿಯಂತ ಒಂದು ಕ್ರಮಗಳನ್ನ ಅನುಸರಿಸೋದ್ರಿಂದ ನೋವು ತಾನಾಗೇನೆ ಕಮ್ಮಿ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಡಾಕ್ಟರ್ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸಸೈಸಸ್ ಅಂದ್ರೆ ಪ್ರಿನೇಟಲ್ ಯೋಗ ಎಕ್ಸಸೈಸಸ್ ಮಾಡಬಹುದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಕೂಡ ಮಾಡಬಹುದು. ಓಕೆನಾ. ಇನ್ನು ಯಾವಾಗ ಇದು ಅಬ್ನಾರ್ಮಲ್ ತುಂಬಾ ಬೇರೆ ಯಾವ ಕಾರಣಕ್ಕೆ ಬರಬಹುದು ಅಂತಂದ್ರೆ ತುಂಬಾ ಕಾಮನ್ ಆಗಿ ಕಂಡು ಬರುವಂತದ್ದೇನು ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತೆ ಏನಕ್ಕೆ ಅಂತಂದ್ರೆ ನೀವು ನೀರ್ನ ಹೆಚ್ಚಾಗಿ ನಿಮಗೆ ಬೇಕಾಗುವಷ್ಟು ನೀರ್ನ ನೀವು ಕುಡಿತಾ ಇಲ್ಲ, ದಿನಕ್ಕೆ 3-4 ಲೀಟರ್ ನೀರಿಗೆ ಕುಡಿತಾ ಇಲ್ಲ ಅಂತಂದ್ರೆ ಅಗೇನ್ ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಆದಾಗ ಈ ರೀತಿಯಂತ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಪದೇ ಪದೇ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಯೂರಿನ್ ಪಾಸ್ ಮಾಡುವಾಗ ನಿಮ್ಗೆ ಉರಿ ಮೂತ್ರನೂ ಸಹ ಕಾಣಿಸ್ಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ನೀವು ಡೆಫಿನೆಟ್ ಆಗಿ ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆವಾಗ ನಿಮ್ದು ಯೂರಿನ್ ಪರೀಕ್ಷೆ ಮಾಡಿ ನೋಡಿ ಯೂರಿನ್ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಆದ್ರೆ ನಿಮ್ಗೆ ಆಂಟಿಬಯೋಟಿಕ್ಸ್ ನ ಅವಶ್ಯಕತೆ ಇರುತ್ತೆ. ಓಕೆ. ಅಂಡ್ ಇನ್ನು ಕೆಲವೊಂದು ಸಲ ಯಾವಾಗ ಅಂತಂದ್ರೆ ಓಕೆ, ನೀವು ಈಗ ಆಲ್ರೆಡಿ ಮನೇಲೇನೆ ಪ್ರೆಗ್ನೆನ್ಸಿ ಪರೀಕ್ಷೆ ಮಾಡ್ಕೊಂಡಿರ್ತೀರ, ಅದು ಪಾಸಿಟಿವ್ ಬಂದಿರುತ್ತೆ, ಬಟ್ ನೀವು ಯಾವುದೇ ರೀತಿಯಂತ ಸ್ಕ್ಯಾನ್ ನ ಮಾಡಿಸ್ಕೊಂಡಿರಲ್ಲ. ಬಟ್ ಈ ಟೈಮಲ್ಲಿ ನಿಮ್ಗೇನಾದ್ರೂ ಹೊಟ್ಟೆ ನೋವು ಕಾಣಿಸ್ಕೊಂಡು ಜೊತೆಗೇನಾದ್ರೂ ಬ್ಲೀಡಿಂಗ್ ತರ ಅಥವಾ ಸ್ಪಾಟಿಂಗ್ ತರನು ಹೋಗ್ತಾ ಇದೆ ಅನ್ನೋದಾದ್ರೆ, ಮತ್ತೆ ಯಾವುದೋ ಒಂದು ಸೈಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬಲಗಡೆ ಮಾತ್ರ ನೋವ್ತಾ ಇದೆ ಅಥವಾ ಎಡಗಡೆ ಮಾತ್ರ ನೋವ್ತಾ ಇದೆ, ಅದ್ರ ಜೊತೆಗೆ ಸ್ವಲ್ಪ ಭುಜದಲ್ಲಿ ಶೋಲ್ಡರ್ ಟಿಪ್ ಕೂಡ ಪೇನ್ ಬರ್ತಾ ಇದೆ ಅಂತಂದ್ರೆ ಅವಾಗ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಅವಾಗ ಸ್ಕ್ಯಾನ್ ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಇದು ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲೇನೆ ಬೆಳೀತಾ ಇದೆಯಾ ಅಥವಾ ಹೊರಗಡೆ ಟ್ಯೂಬ್ಸ್ ಅಥವಾ ಓವರೀಸ್ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದ್ರೂ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿ ಬರುತ್ತೆ. ಓಕೆ. ಅಂಡ್ ಇನ್ನು ಯಾವಾಗ ಅಂತಂದ್ರೆ ಕೆಲವೊಬ್ಬರಿಗೆ ಒಂದು 7-8ನೇ ತಿಂಗಳಲ್ಲಿ ಏನಾದ್ರೂ ಈ ರೀತಿಯಂತ ನೋವು ಬರ್ತಿದೆ, ಪ್ರತಿ 10 ನಿಮಿಷಕ್ಕೂ ನೋವು ಬರ್ತಾ ಇದೆ, ಹೊಟ್ಟೆ ಕಲ್ಲಾಗುವಂತಹದ್ದು, ಮತ್ತೆ ಇದರ ತೀವ್ರತೆನೂ ಹೆಚ್ಚಾಗ್ತಿದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೂ ಸಹ ಕಮ್ಮಿ ಆಗ್ತಾ ಇಲ್ಲ ಅನ್ನೋದಾದ್ರೆ ಅದು ಕೆಲವು ಸಲ ಪ್ರೀಟರ್ಮ್ ಲೇಬರ್ ಕೂಡ ಇರಬಹುದು. ಮತ್ತೆ ಈ ನೋವಿನ ಜೊತೆ ಯಾವಾಗ್ಲಾದ್ರೂ ನೀರು ಕಾಣಿಸ್ಕೊಂಡ್ರೆ ಅಥವಾ ರಕ್ತ ಏನಾದ್ರೂ ಹೋಗ್ತಾ ಇದೆ ಅನ್ನೋದಾದ್ರೆ, ಅಥವಾ ನಿಮ್ಗೆ ಈ ರಕ್ತ ಹೋಗೋದ್ರ ಜೊತೆ ಏನಾದ್ರೂ ತಲೆ ಸುತ್ತಾ ಇದೆ, ತುಂಬಾನೇ ಸುಸ್ತಾಗ್ತಿದೆ, ನಿಶಕ್ತಿತನ ಆಗ್ತಿದೆ ಅಂದ್ರೂ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಡೆಫಿನೆಟ್ ಆಗಿ ನಿಮ್ಮ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕು. ಓಕೆ. ಇನ್ನು ಕೆಲವೊಂದ್ಸಲ ಒಂದು 8-9 ತಿಂಗಳು ಅಷ್ಟೆಲ್ಲ ಬರುವಾಗ ಕೆಲವೊಂದ್ಸಲ ಈ ರೀತಿಯಂತ ನೋವು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಯಾವುದೇ ರೀತಿಯಂತ ಲೀಕ್ ಇರೋದಿಲ್ಲ, PV ಲೀಕ್ ಇರೋದಿಲ್ಲ, ಬ್ಲೀಡಿಂಗ್ ಏನು ಇರೋದಿಲ್ಲ, ಅದು ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ, ಬಟ್ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಇದು ಕಮ್ಮಿ ಆಗೋ ತರ ಇರುತ್ತೆ. ಅದನ್ನ ನಾವು ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಕ್ಟೀಸ್ ಕಾಂಟ್ರಾಕ್ಷನ್ಸ್. ನಿಮ್ಗೆ ನಿಜವಾದ ಲೇಬರ್ ಪೇನ್, ಟ್ರೂ ಲೇಬರ್ ಪೇನ್ ಬರೋದಕ್ಕೂ ಮುಂಚೆ ಈ ರೀತಿಯಂತ ನೋವುಗಳು ಕಾಣಿಸ್ಕೊಳ್ಬಹುದು. ಇದಕ್ಕೂ ಸಹ ನೀವು ಎದುರು ಅಷ್ಟು ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಈ ರೀತಿಯಂತ ನೋವು ಬಂದಾಗ ಅದು ನಾರ್ಮಲ್ ಆಗಿರುತ್ತೆ, ನೀವು ರೆಸ್ಟ್ ಮಾಡಿದ್ರೆ ಕಮ್ಮಿ ಆಗ್ಬಿಡತ್ತೆ, ಹೆದರುವಂಥದ್ದು ಇಲ್ಲ. ಬಟ್ ಅದೇನೆ ನಾನು ಹೇಳಿದ್ನಲ್ಲ, ಯಾವುದಕ್ಕೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅಂಡ್ ಆಲ್ಸೋ ಕೆಲವೊಂದು ಸಲ ನಿಮ್ಗೆ ಪೇನ್ ಜೊತೆ ಮಗುವಿನ ಮೂವ್ಮೆಂಟ್ಸ್ ಕಮ್ಮಿ ಆಗಿದೆ ಅನ್ನೋದಾದ್ರೆ ಅವಾಗ್ಲೂ ಸಹ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಓಕೆ. ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.